टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಿಕ್ಕಿ ರಾಯ್ ಮೇಲಿನ ಫೈರಿಂಗ್ ಬಗ್ಗೆ ಹಲವಾರು ಅನುಮಾನ ಕಾಡ್ತಾ ಇದೆ. ಮೊದಲು ಮನೆಯಿಂದ ಹೊರಬಂದಾಗ ದಾಳಿ ಆಗಿಲ್ಲ. ಸೊ ಮೊದಲನೇ ಬಾರಿ ಮನೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಯಾವುದೇ ಅಟ್ಯಾಕ್ ಆಗಿಲ್ಲ. ಬಿಡದಿ ಮನೆಯಿಂದ ಬೆಂಗಳೂರಿಗೆ ತೆರಳುವಾಗ ದಾಳಿ ಆಗಿರೋದು ಅದು ಎರಡನೇ ಬಾರಿ ಮನೆಯಿಂದ ಹೊರಬಂದಾಗ. ಹಾಗಾದ್ರೆ ಎರಡನೇ ಬಾರಿಗೆ ತೆರಳಿದ್ದ ವೇಳೆ ಫೈರಿಂಗ್ ಮಾಡಿದ್ದು ಯಾಕೆ? ಮೊದಲ ಬಾರಿ ಏನಾದರೂ ಪ್ರಯತ್ನ ಮಿಸ್ ಆಗಿತ್ತಾ? ಬಿಡದಿ ಮನೆಯಿಂದ ಬೆಂಗಳೂರಿಗೆ ಹೊರಟಿದ್ದಂಥ ರಿಕ್ಕಿ ಆದರೆ ಪರ್ಸ್ ಬಿಟ್ಟು ಬಂದಿದ್ದೇನೆಂದು ಮನೆಗೆ ವಾಪಸ್ ಆಗಿದ್ದಾರೆ. ಸೊ ಮನೆಯಲ್ಲಿ ಕೆಲ ಕಾಲ ಇದ್ದು ವಾಪಸ್ ತೆರಳುವಾಗ ಫೈರಿಂಗ್ ಮಾಡಿದ್ದಾರೆ. ಪ್ಲಾನ್ ಮಾಡಿ ಬಂದವರು ಮೊಬೈಲನ್ನು ಬಿಟ್ಟು ಹೋಗಿರೋದು ಯಾಕೆ ಅಂತ ಹಲವಾರು ಪ್ರಶ್ನೆಗಳೀಗ ಕಾಡ್ತಾ ಇದೆ. ರಿಕ್ಕಿ ರಾಯ್ ಮೇಲಿನ ಫೈರಿಂಗ್ ಮೊದಲ ಬಾರಿ ಮನೆಗೆ ಬಂದು ಹೋದಾಗ ಅಟ್ಯಾಕ್ ಮಾಡಿಲ್ಲ. ಆದರೆ ಎರಡನೇ ಬಾರಿ ಪರ್ಸ್ ಬಿಟ್ಟು ಬಂದಿದ್ದೀನಿ ಅಂತ ನೆನಪು ಮಾಡಿಕೊಂಡು ವಾಪಸ್ ಮನೆಗೆ ಹೋಗಿ ನಂತರ ಬೆಂಗಳೂರು ಕಡೆ ಹೊರಟಾಗ ಈ ಫೈರಿಂಗ್ ಮಾಡಲಾಗಿದೆ. ಸೊ ಈ ಪ್ಲ್ಯಾನ್ ಮಾಡಿ ಬಂದಂಥವರು ಮೊಬೈಲನ್ನು ಕೂಡ ಬಿಟ್ಟು ಹೋಗಿದ್ದಾರೆ ಯಾಕೆ? ಸ್ಥಳದಲ್ಲಿ 2 ಸಜೀವ ಗುಂಡುಗಳನ್ನು ಕೂಡ ಬಿಟ್ಟು ಹೋಗಿದೆ ಯಾಕೆ? ಸೊ ಪಕ್ಕಾ ಪ್ಲ್ಯಾನ್ ಮಾಡಿ ಬಂದಿದ್ದವರು ಸಾಕ್ಷಿಯನ್ನು ಬಿಟ್ಟು ಹೋಗಿದ್ದಾರಾ? ಸ್ಥಳದಲ್ಲಿ ಪತ್ತೆಯಾದಂಥ ಮೊಬೈಲ್ನಲ್ಲಿ ಸಿಮ್ ಕಾರ್ಡ್ ಕೂಡ ಇಲ್ಲ. ಸೊ ಕೀಪ್ಯಾಡ್ ಮೊಬೈಲ್ನಲ್ಲಿ ಸಿಮ್ ಇಲ್ದಿರೋದು ಕೂಡ ಅನುಮಾನಕ್ಕೆ ಕಾರಣವಾಗಿದೆ. ಸೊ ಬಿಡದಿ ಮನೆಯಿಂದ ಬೆಂಗಳೂರಿಗೆ ಹೊರಟಿದ್ದಂಥ ರಿಕ್ಕಿ ಆದರೆ ಮೊದಲ ಬಾರಿ ಬಂದು ಹೋದಂಥ ಸಂದರ್ಭದಲ್ಲಿ ಯಾವುದೇ ಅಟ್ಯಾಕ್ ಆಗಿಲ್ಲ. ಆದರೆ ಎರಡನೇ ಬಾರಿ ಮನೆಯಲ್ಲಿ ನಾನು ಪರ್ಸ್ ಬಿಟ್ಟು ಬಂದಿದ್ದೀನಿ ಅಂತ ವಾಪಸ್ ಹೋಗಿ ಮನೆಯಿಂದ ಪರ್ಸ್ ಕಲೆಕ್ಟ್ ಮಾಡಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ 500 ಮೀಟರ್ ದೂರದಲ್ಲಿ ಈ ಒಂದು ಅಟ್ಯಾಕನ್ನು ಮಾಡಲಾಗಿದೆ. ಜೊತೆಗೆ ಕಾರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ ಅದು ಕೂಡ ಕತ್ತಲಿನ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಕಾರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಏನಿರ್ಬೋದು ಅಂತ.